ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಬರ್ದಿರುವುದು ಮಹಾಬಲ ಸೀತಾಳಬಾವಿ ಸರ್. ಬನ್ನಿ ನಮ್ಮ ಕಂಟಿನ್ಯೂ ಮಾಡೋಣ ಚಾಪ್ಟರ್ನ. ಏನು ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್, ಆಯ್ತಾ? ಸೊ ನೆನ್ನೆ ಗೊತ್ತಾಯ್ತಲ್ಲ ಬ್ರ್ಯಾಂಡ್ ಹೆಂಗ್ ಕ್ರಿಯೇಟ್ ಆಗಿದೆ. ಈಗ ನೋಡೋಣ, ಜಗತ್ತು ಕಂಡಂತ ನಂಬರ್ 1 ಬ್ರ್ಯಾಂಡ್ ಮ್ಯಾನೇಜರ್ ಯಾರು ಅಂದ್ರೆ ಅದು ನಮ್ಮ ಕೃಷ್ಣ ಪರಮಾತ್ಮ. ಹೇಗೆ ಅಂದ್ರೆ ನೋಡ್ತಾ ಹೋಗೋಣ. ಇಲ್ಲಿ ಧರ್ಮವನ್ನು ಅವನು ಬ್ರ್ಯಾಂಡ್ ಮಾಡಿದ್ರು, ಧರ್ಮ ಅನ್ನೋ ಹೆಸರನ್ನ ಸ್ಥಾಪನೆ ಮಾಡಿದ್ರು. ಧರ್ಮ ಅನ್ನೋದನ್ನ ಬ್ರ್ಯಾಂಡ್ ಮಾಡಿದ ರೀತಿ ಯಾರೂ ಮಾಡಿಲ್ಲ. ಅರ್ಜುನನಿಗೆ ಯುದ್ಧವೆಂಬ ಬ್ರ್ಯಾಂಡ್ ನಲ್ಲಿ ನಂಬಿಕೆ ಹುಟ್ಟುವಂತೆ ಮಾಡಿದ್ದು ಅವನ ಬಹುದೊಡ್ಡ ಸಾಧನೆ. ಅದಕ್ಕೆ ಅವನು ಬಳಸಿದ ತಂತ್ರಗಳನ್ನೇ ಬ್ರ್ಯಾಂಡ್ ಮ್ಯಾನೇಜರ್ ಅಂತ ಹೇಳ್ತಾರೆ. ಇದಕ್ಕೆ ಯಶಸ್ಸು ಸಿಕ್ತು. ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಅರ್ಜುನ ಚಿನ್ನದ ರಥಕ್ಕೆ ಸಾರಥಿ ಅಗ್ನಿದೇವ ಕೊಟ್ಟ ರಥವದು. ಅಂದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣಂಗೆ ಅರ್ಜುನನ ರಥಕ್ಕೆ ಸಾರಥಿ ಯಾರು? ಕೃಷ್ಣ. ಆ ರಥ ಯಾರು ಕೊಟ್ಟಿದ್ದು? ಅಗ್ನಿದೇವ ಕೊಟ್ಟಂತ ರಥ. ಈ ರಥವನ್ನ ಕೃಷ್ಣ ಓಡಿಸಿದ ರೀತಿಯಲ್ಲೇ ಬ್ರ್ಯಾಂಡ್ ಮ್ಯಾನೇಜರ್ಗಳು ತಮ್ಮ ಬ್ರ್ಯಾಂಡ್ ಅನ್ನು ಓಡಿಸ್ಬೇಕಾಗಿದೆ. ನಾವು ನಮ್ಮ ಬ್ರ್ಯಾಂಡ್ ಸೆಟ್ ಮಾಡ್ಬೇಕು ಅಂದ್ರೆ ಕೃಷ್ಣ ಹೆಂಗ್ ಓಡಿಸ್ದ ಹಂಗ್ ಓಡಿಸ್ಬೇಕಾಗಿದೆ. ಕೃಷ್ಣ ಬಿಟ್ಟು ಬೇರೆ ಯಾರಿಗೂ ಆ ರಥ ಓಡ್ಸಕ್ ಆಗ್ತಾ ಇರ್ಲಿಲ್ಲ. ಹಂಗೆ ನಮ್ಮ ಲೈಫ್ ಅಲ್ಲಿ ನೆಗೆಟಿವ್ ಬ್ರ್ಯಾಂಡ್ ಏನ್ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅದನ್ನ ಬ್ರೇಕ್ ಮಾಡೋಕೆ ನಮ್ ಕೈಲೇ ಸಾಧ್ಯ ಆಗುತ್ತೆ. ನಾವೇ ಮಾಡ್ಬೇಕು ಕೃಷ್ಣನ್ ತರ, ಆಯ್ತಾ? ಹೆಂಗೆ ನೋಡೋಣ. ಅರ್ಜುನ ರಥಕ್ಕೆ 4 ಕುದುರೆಗಳಿತ್ತು. 4 ಕುದುರೆ, ಶೈಬ್ಯ, ಬಲಾಹಕ, ಮೇಘಪುಷ್ಪ ಮತ್ತು ಸುಗ್ರೀವ ಅಂತ 4 ಕುದುರೆಗಳಿತ್ತು. ಕಡಿವಾಣ ಹಿಡಿದು ಕೃಷ್ಣ ಇವುಗಳನ್ನ ಓಡಿಸ್ತಾ ಇದ್ರು. ಅವರು ಅವರ ಕೆಲಸ ಏನಂದ್ರೆ ಈ ಕುದುರೆಗಳಿಗೆ ಕಟ್ಟಿದ ರಥದಲ್ಲಿ ಅರ್ಜುನನನ್ನ ಕೂರಿಸ್ಕೊಂಡು ಗುರಿ ತಲುಪೋದು. ಅಂದ್ರೆ ಅರ್ಜುನನ ಕೆಲಸವಾದ ಯುದ್ಧವನ್ನು ಸುಸೂತ್ರವಾಗಿ ಮಾಡಲು ಅನುಕೂಲ ಮಾಡಿಕೊಡೋದು ಕೃಷ್ಣನ ಕರ್ತವ್ಯ. ಈ 4 ಕುದುರೆಗಳು ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ನ 4 ಸ್ತಂಭಗಳ ತರ ಅಂತ ನಾವಿವಾಗ ತಗೊಳ್ಳೋಣ. ನಮ್ ಲೈಫ್ ಅಲ್ಲಿ ಈ 4 ಕುದುರೆನ ನಾವು ತಗೊಂಡು ನಮ್ ಲೈಫ್ ನ ಹೆಂಗ್ ಬ್ರ್ಯಾಂಡ್ ಮಾಡ್ಕೋಬಹುದು ನೋಡೋಣ, ಆಯ್ತಾ? ಕೃಷ್ಣ ಎಂಬ ಬ್ರ್ಯಾಂಡ್ ಮ್ಯಾನೇಜರ್ ಕೆಲಸ ಏನಂದ್ರೆ ರಥ ಅನ್ನೋ ಒಂದು ಬ್ರ್ಯಾಂಡ್ ಅನ್ನ ಯುದ್ಧ ಪಥವೆಂಬ ಗ್ರಾಹಕನ ಮನಸ್ಸಿನ ಜಾಗದಲ್ಲಿ ಒಯ್ದು ಅದನ್ನ ನಿಲ್ಸೋದು, ಸರಿಯಾಗಿ ಗ್ರಾಹಕರ ಮನಸ್ಸಿಗೆ ತಗೊಂಡೋಗಿ ನಿಲ್ಸೋದು. ಅದೇ ತರ ನಾವು ನಮ್ಮ ಬ್ರ್ಯಾಂಡ್ ನ ಕರೆಕ್ಟ್ ಆಗಿ ಓಡಿಸ್ಕೊಂಡು ಹೋಗಿ ನಮ್ಮ ಜೊತೆಲಿರೋರು, ನಮ್ಮ ಸಂಬಂಧಗಳಲ್ಲಿ ನಮ್ಮ ಬಗ್ಗೆ ಏನೆಲ್ಲ ನೆಗೆಟಿವ್ ಕೂತ್ಕೊಂಡಿದೆಯಲ್ಲ ಅವರ ಮನಸ್ಸುಗಳಲ್ಲಿ ಪಾಸಿಟಿವ್ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋದು. ಈಗ ನಾವು 4 ಕುದುರೆ ಓಡಿಸ್ಬೇಕು. ಮೊದಲ ಕುದುರೆ ಏನು ಅಂದ್ರೆ, ನೀವು ನಿಮ್ಮ ಬ್ರ್ಯಾಂಡ್ ನ ಬದಲಾಯಿಸ್ಬೇಕಾ? ಹಾಗಿದ್ರೆ ಇದು ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಗೆಸ್ ಮಾಡ್ತೀರಾ ಏನು ಅಂತ? 3 ಕೌಂಟ್ ಮಾಡ್ತೀನಿ. 1 2 3. ನಂಬಿಕೆ. ಎಸ್. ಸೊ ನಾವು ನಮ್ಮ ನಂಬಿಕೆನ ಬದಲು ಮಾಡ್ಬೇಕು. ಅಂದ್ರೆ ನನ್ನ ಮೇಲೆ ಒಂದು ನಂಬಿಕೆ ಇದೆ, ಇವಳು ಹೆಂಗಿದ್ರು ಎದಳಲ್ಲ, ಹೇಳಿದ್ಮೇಲೆ ಕೆಲಸ ಮಾಡಲ್ಲ, ಅಲ್ಲ ಅರ್ಧ ಕೆಲಸ ಮಾಡ್ತಾಳೆ, 1-2 ದಿನ ಮಾಡಿ ಸ್ಟಾಪ್ ಆಗ್ತಾಳೆ ಅಂತ ನನಗಿದ್ದಿದ್ ಬ್ರ್ಯಾಂಡ್, ಆಯ್ತಾ? ಚೂರುಕು ಅಳ್ತಾಳೆ, ಸಿಕ್ಕಾಬಟ್ಟೆ ಹಠ ಮಾಡ್ತಾಳೆ, ಇಷ್ಟೊಂದು ಹಠ ನಾನು ನೋಡೇ ಇಲ್ಲ, ಉಪವಾಸ ಮಲ್ಕೊಂತಾಳೆ, ಏನ್ ಬೇಕು ಅದು ಅವಳಿಗೆ ಬೇಕೇ ಬೇಕು ಅಂತ ಮಾಡ್ತಾಳೆ, ಅವಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವಳು ಮಾಡೋದೇ ಇಲ್ಲ, ಇನ್ನೊಬ್ರಿಗೆ ಕಷ್ಟ ಅನ್ನೋದು ಅವಳಿಗೆ ಗೊತ್ತೇ ಆಗಲ್ಲ, ಅವಳಿಗೇನ್ ಕಂಫರ್ಟಬಲ್ ಅಷ್ಟು ನೋಡ್ಕೋತಾಳೆ ಅವಳು. ಇದೆಲ್ಲ ನನ್ನ ಬಗ್ಗೆ ಇದ್ದಿದ್ದ ಬ್ರ್ಯಾಂಡ್, ಬೇರೆಯವ್ರ ಬಗ್ಗೆ ಅಲ್ಲ, ಆಯ್ತಾ? ನನ್ನ ಬಗ್ಗೆನೇ ಇದ್ದಂತ ಬ್ರ್ಯಾಂಡು. ಅಲ್ಲಿ ಅಡ್ಜಸ್ಟ್ ಆಗಲ್ಲ, ಇಲ್ಲಿ ಅಡ್ಜಸ್ಟ್ ಆಗಲ್ಲ, ಇಲ್ಲಿ ಬರಲ್ಲ, ಅಲ್ಲಿ ಬರಲ್ಲ, ಅವಳನ್ನ ಮೇಂಟೈನ್ ಮಾಡೋದು ಕಷ್ಟ, ಯಾರು ಇವಳನ್ನ ಮದ್ವೆ ಆಗ್ತಾರೋ ಅವ್ರಿಗೆ ಬಹಳ ಕಷ್ಟ. ಈ ತರದೆಲ್ಲ ನನ್ನ ಸಬ್ ಕಾನ್ಶಿಯಸ್ ಅಲ್ಲಿ ನನಗೆ ಕೂರ್ಸಿದ್ದು. ಬಿಕಾಸ್ ನನ್ನ ಬಿಹೇವಿಯರ್ ಆಗಿತ್ತು, ನನ್ನ ಬ್ರ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ನನ್ನ ಕಸಿನ್ ಅಲ್ಲಿ ನನ್ನ ಅತ್ತೆ ಮಕ್ಳುಗಳಿಗೆ ನನ್ನ ಮಗಳನ್ನ ಮದ್ವೆ ಆಗ್ತೀರೇನ್ರೋ ಅಂತ ಏನಾದ್ರು ಕೇಳಿದ್ರೆ ನಮ್ಮ ಅತ್ತೆ ಮಕ್ಳು, ಬೇಡಪ್ಪ ಅವಳನ್ನ ಮದ್ವೆ ಆಗೋದು ಬೇಡ, ನಾವ್ ಅನ್ಭವಿಸೋದು ಬೇಡ, ಹಂಗೆ ಚೆನ್ನಾಗಿದ್ಬಿಡ್ಲಿ ಅವಳು ಅಂತ. ನಾನು ಯಾಕೆ ನನ್ ಮದ್ವೆ ಆಗಲ್ಲ ನೀವು ಅಂತ ಚಿಕ್ಕ ಹುಡುಗಿಯಲ್ಲಿ, ನಿನ್ ಮದ್ವೆ ಆದ್ರೆ ನಮ್ ಕತೆ ಅಷ್ಟೇ ಅಂತ ಏನಾದ್ರು ತಗೊಂಬರಕ್ ಹೇಳಿರ್ತಾ ಇದ್ದೆ, ಆಯ್ತಾ?
ಏನಾದ್ರು ತರಕ್ಕೆ ಹೋದಾಗ ಅವ್ರು ಇವಾಗ ಒಂದು ಐಸ್ ಕ್ರೀಮ್ ತಗೊಂಬನ್ನಿ ಅಂತ ಹೇಳ್ತಾ ಇದ್ದೆ. ದೊಡ್ಡವರು ಸುಮ್ಮನೆ ರೇಗ್ಸಕ್ಕಂಗ್ ಅಂತ ಇದ್ರು. ಸೊ ಅವರು ನಂಗೆ ಏನಾದ್ರು ಐಸ್ ಕ್ರೀಮ್ ತಂದ್ಕೊಟ್ರೆ, ನಾನು ಈ ಫ್ಲೇವರ್ ಹೇಳಿರ್ಲಿಲ್ಲ, ನಾನು ಆ ಫ್ಲೇವರ್ ಹೇಳಿದ್ದು, ನಾನು ಹಂಗೆ ಹೇಳಿದ್ದೆ, ನಾನು ಹಿಂಗೆ ಹೇಳಿದ್ದು. ಕೊನೆಗೆ ಅವರು ಆಯ್ತಾಯ್ತು ಇನ್ನೊಂದ್ಸಲ ತರ್ತೀನಿ ಅಂತ ಹೋಗಿ ತರೋದು. ಈ ತರ ಎಷ್ಟು ಸಲ ಓಡಾಡಿಸ್ತಾ ಇದ್ನೋ ಗೊತ್ತಿಲ್ಲ. ಅವಾಗ ರೇಗಿಸ್ತಾ ಇದ್ರು, ಇವಳ ಮದ್ವೆ ಆಗೋದು ಬೇಡ, ಇವಳಿಗೆ ಏನ್ ತಂದ್ಕೊಡೋದು ಬೇಡ ಅಂತ. ಸೊ ನನ್ ಬ್ರ್ಯಾಂಡ್ ಹೆಂಗಾಗ್ಬಿಟ್ಟಿದ್ದು ಅಂದ್ರೆ ಇವಳು ಏನೂ ಒಪ್ಪಲ್ಲ, ಯಾವುದೂ ಆಕ್ಸೆಪ್ಟ್ ಮಾಡಲ್ಲ ಅನ್ನೋದೊಂದು ಬಂದ್ಬಿಟ್ಟಿತ್ತು. ಇಷ್ಟು ಬ್ರ್ಯಾಂಡ್ ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಮೊದಲು ಮಾಡ್ಬೇಕಾಗಿರೋದು ನಂಬಿಕೆ ಕ್ರಿಯೇಟ್ ಮಾಡ್ಬೇಕು. ನಾನು ನನ್ನ ಸುತ್ತ ನನ್ನ ಬಗ್ಗೆ ಇಷ್ಟು ಕೂತಿದ್ಯಲ್ಲ, ಯೋಚನೆ ಮಾಡಿ, ಈಗ ನಾನು ಹಿಂಗಿದ್ದೀನಿ, ಬಟ್ ಏನೇನು ಹೇಳಿದ್ನಲ್ಲ ಅದೆಲ್ಲ ನನ್ನ ಬ್ರ್ಯಾಂಡ್. ಅಷ್ಟೆಲ್ಲ ಬ್ರ್ಯಾಂಡನ್ನ ಬ್ರೇಕ್ ಮಾಡಬೇಕು ಅಂದ್ರೆ ನಾನು ಗಟ್ಟಿಯಾಗಿ ನಂಬಿಕೆ ಕ್ರಿಯೇಟ್ ಮಾಡ್ಬೇಕು. ಇವಾಗ ಇವಳು ಅದಲ್ಲ ಅನ್ನೋ ಹಾಗೆ ಕ್ರಿಯೇಟ್ ಮಾಡಬೇಕು. ಅದನ್ನ ಕೃಷ್ಣ ಹೇಗ್ ಮಾಡಿದ್ರು, ನಾವು ನಮ್ಮ ಜೀವನದಲ್ಲಿ ಹೇಗ್ ಮಾಡ್ಕೊಳ್ಳೋಣ ಅಂತ ನೋಡೋಣ. ಇದು ಬಹಳ ಹಠಮಾರಿ ಕುದುರೆ, ಹಠ ಮಾಡ್ತಾ ಇರೋ ಕುದುರೆ ಇದು. ಇರುವ 4ರಲ್ಲಿ ಅತಿ ಕಡಿಮೆ ನಂಬಬಹುದಾಗಿರೋದು ಇದನ್ನೇ. ಈ 4 ಕುದುರೆಯಲ್ಲಿ ಯಾವ್ದಾದ್ರು ನಂಬಲ್ಲಪ್ಪ ಅಂದ್ರೆ ಈ ಕುದುರೆನ ನಂಬಂಗಿಲ್ಲ ನಾವು, ಯಾಕಂದ್ರೆ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಈ ಕುದುರೆಯ ತಾಕತ್ತು ತುಂಬಾ ಇದೆ. ಈ ಕುದುರೆಗೆ ಹಠನೂ ಇದೆ, ತಾಕತ್ತೂ ಇದೆ. ಇದನ್ನ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ನ ಮೊದಲನೇ ಸ್ತಂಭ ಅಂತ ಕರೀತಾರೆ. ಅಂದ್ರೆ ನಾವು ಬ್ರ್ಯಾಂಡ್ ಬ್ರೇಕ್ ಮಾಡ್ಬೇಕು, ನಮ್ ಪ್ಯಾಟರ್ನ್ ಬ್ರೇಕ್ ಮಾಡಿ ನಾವೊಂದು ಬ್ರ್ಯಾಂಡ್ ಸೆಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲ್ಸಾನೇ ನಂಬಿಕೆ ಕ್ರಿಯೇಟ್ ಮಾಡ್ಬೇಕು. ಫಸ್ಟ್ ಥಿಂಗ್, ಒಂದು ಉತ್ಪನ್ನದಲ್ಲಿ ಗ್ರಾಹಕನಿಗೆ ನಂಬಿಕೆ ಬರುವುದೇ ಬ್ರ್ಯಾಂಡ್ ರೂಪುಗೊಳ್ಳುವ ಮೊದಲ ಹಂತ. ನಮ್ಮನ್ನ ಜನ ನಂಬೇಕು ಅಂದ್ರೆ ನಾವು ಹೇಗೆ ರೂಪುಗೊಳ್ತೀವಿ ಅಲ್ಲ, ಅದೇ ಮೊದಲ ಹಂತ. ಫಾರ್ ಎಕ್ಸಾಂಪಲ್, ನಾನೇನ್ ಮಾಡಿದೆ, ಎಷ್ಟು ಗಂಟೆಗೋ ಎದ್ದೋಳೋಳು, ಬೆಳಗ್ಗೆ 5 ಗಂಟೆಗೆ ಹೇಳಕ್ ಶುರು ಮಾಡಿದೆ. ಆಯ್ತಾ, ಫೋನ್ ಮಾಡಿ ತಲೆ ತಿಂತಾ ಇದ್ದೋಳು ಹಸ್ಬೆಂಡ್ಗೆ, ಕಾಲ್ ಮಾಡೋದನ್ನ ಸ್ಟಾಪ್ ಮಾಡಿದೆ. ಆಮೇಲೆ ಕೆಲವೊಂದನ್ನ ಅಲ್ಲೋದ್ರೆ ಅಡ್ಜಸ್ಟ್ ಆಗಲ್ಲ, ಇಲ್ಲೋದ್ರೆ ಅಡ್ಜಸ್ಟ್ ಆಗಲ್ಲ ಅನ್ನೋಳು ಎಲ್ಲಿ ಹೋದ್ರೂ ಕೂಡ ಫ್ಲೆಕ್ಸಿಬಲ್ ಆಗಕ್ ಶುರು ಮಾಡಿದೆ. ರೂಪುಗೊಳ್ಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ನಾನು ರೆಡಿ ಆಗಕ್ ಶುರು ಮಾಡಿದೆ. ಯಾವಾಗ ಆ ಥರ ರೂಪುಗೊಳ್ಳಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ವಿಧವಾಗಿ ನನ್ನ ಸುತ್ತ ಇರೋರಲ್ಲಿ ಒಂದು ನಂಬಿಕೆನ ಸ್ಟಾರ್ಟ್ ಮಾಡ್ತು. ಬದಲಾಗ್ತಾ ಇದ್ದಾಳೆ, ಈಗ ಕೋಪ ಬರ್ತಿಲ್ಲ ಅವಳಿಗೆ, ಈಗ ಅಷ್ಟೊಂದು ಹಠ ಮಾಡ್ತಾ ಇಲ್ಲ, ಈಗ ಅಷ್ಟೊಂದೇನು ಪ್ರಶ್ನೆ ಮಾಡ್ತಾ ಇಲ್ಲ, ಈಗ ಒಂಚೂರು ಚೇಂಜ್ ಆಗಿದ್ದಾಳೆ, ಒಂಚೂರು ಬದಲಾಗಿದ್ದಾಳೆ ಅನ್ನೋ ನಂಬಿಕೆಯನ್ನ ನಾನು ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಇಲ್ಲೇನಂತ ಅಂದ್ರೆ ನಾವು ಕೂಡ ಹೇಗೆ ಅಂದ್ರೆ ನಾವು ಬಿಸ್ನೆಸ್ ಅಲ್ಲಿ ಗ್ರೋ ಆಗ್ಬೇಕು ಅಂದ್ರೂ ಜನಕ್ಕೆ ನಮ್ಮ ಪ್ರಾಡಕ್ಟ್ ಮೇಲೆ ನಂಬಿಕೆ ಬರ್ಬೇಕಲ್ವಾ. ಈಗ ಓಕೆ, ನಂದೇ ಸರ್ವಿಸ್ ಅಲ್ವಾ, ನಮ್ದು ಸರ್ವಿಸ್ ಇನ್ ದ ಸೆನ್ಸ್ ಏನು, ಸರ್ವಿಸ್ ಬಿಸ್ನೆಸ್ ಅಲ್ವಾ ನಮ್ದು. ನಿಮ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ, ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ಬೇಕು ಅಲ್ವಾ. ನನ್ನ ಮೇಲೆ ನಂಬಿಕೆ ಅಂದ್ರೆ ನಾನು ಕೊಡ್ತಾ ಇರುವಂತಹ ಪ್ರಾಡಕ್ಟ್ ಸರ್ವಿಸ್ ಮೇಲೆ ನಿಮ್ಮ ನಂಬಿಕೆ ಬರ್ಬೇಕು. ಆ ನಂಬಿಕೆ ನಾನು ಹೇಗೆ ಕ್ರಿಯೇಟ್ ಮಾಡ್ಬೇಕು, ಅದನ್ನ ರೂಪುಗೊಳ್ಳೋದು ಅಂದ್ರೆ ಯಾವ ತರ ರೂಪುಗೊಳ್ತಾ ಇದೆ, ನಾನು ಹೆಂಗೆ ನಿಮಗೆ ಅದನ್ನ ಪ್ರೆಸೆಂಟ್ ಮಾಡಕ್ಕೆ ರೆಡಿ ಮಾಡ್ತಿದ್ದೀನಲ್ಲ, ಅದನ್ನ ನೋಡಿ ನಿಮ್ಗೆ ನಂಬಿಕೆ ಬರ್ತಾ ಇದೆ ಅಂದ್ರೆ ಹೌದಲ್ವಾ, ಇಷ್ಟು ಕರೆಕ್ಟ್ ಆಗಿ ನಮ್ಗೆ ಹೇಳ್ತಾ ಇದಾರಲ್ವಾ, ಏನೋ ನಮ್ಗೆ ಗೈಡ್ ಮಾಡ್ತಿದ್ದಾರಲ್ವಾ, ಇಲ್ಲೇನೋ ಕಲಿಯೋದಿದೆ ಅಲ್ವಾ ಅಂತ ನಿಮ್ಗೆ ಹೆಂಗ್ ಅನ್ನಿಸ್ತು. ನೀವು ಇವಾಗ ಯಾರೆಲ್ಲ ನಮ್ಮ ಪಾರ್ಟಿಸಿಪೆಂಟ್ಸ್ ಇದ್ದೀರಾ, ಓಕೆ, ನಾನು ನಿಮ್ಮನ್ನೇ ಕೇಳ್ತೀನಿ, ನಮ್ಮಲ್ಲಿ ನಿಮಗೆ ಇಷ್ಟವಾದ ಗುಣ ಯಾವುದು? ನನ್ನಲ್ಲಿ ಅಲ್ಲ, ನಮ್ಮ ಎಮೋಜಿಮ್ ಸಂಸ್ಥೆಯಲ್ಲಿ ನಿಮಗೆ ಇಷ್ಟವಾದ ಗುಣ ಯಾವುದು? ದಯವಿಟ್ಟು ಕಮೆಂಟ್ ಮಾಡಿ, ನನಗೂ ಇದೊಂದು ಫೀಡ್ಬ್ಯಾಕ್ ಅಂತ ಅನ್ಕೊಳ್ತೀನಿ. ಏನ್ ನಿಮಗೆ ಇಷ್ಟ ಆಯ್ತು ನಮ್ಮಲ್ಲಿ ಅಂತ ಹೇಳಿ. ನಿಮ್ಗೇನ್ ಇಷ್ಟ ಆಯ್ತಲ್ವಾ, ನಮ್ಮ ಜೊತೆಗೆ ಜಾಯಿನ್ ಆಗಕ್ ನಿಮ್ಗೇನ್ ಇಷ್ಟ ಆಯ್ತಲ್ವಾ, ಅದೇ ನಂಬಿಕೆ ರೂಪುಗೊಳ್ಳುವಂತಹ ಮೊದಲ ಹಂತ. ಅದನ್ನೇ ನಾವು ನಮ್ಮ ಜೀವನದಲ್ಲಿ ಯಾರೆಲ್ಲ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ, ಅವರಿಗೆ ನಮ್ಮ ಬ್ರ್ಯಾಂಡ್ ನ ನಂಬೋ ಹಾಗೆ ಮಾಡೋದು ನಮ್ಮ ಮೊದಲ ಹಂತ. ಅದನ್ನೇ ಇಲ್ಲಿ ಕೃಷ್ಣ ಮೊದಲನೇ ಕುದುರೆ, ಅದು ಹಠಮಾರಿ ಕುದುರೆ. ಆ ಹಠಮಾರಿ ಕುದುರೆಯನ್ನ ಹೇಗೆ ಕೃಷ್ಣ ಕ್ರಿಯೇಟ್ ಮಾಡಿ ನಂಬಿಕೆನ ಸೃಷ್ಟಿ ಮಾಡ್ದ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಮಾಡಿದ ಕೆಲಸನೂ ಇದೇನೆ. ಅರ್ಜುನನ ಮನಸ್ಸಿನೊಂದಿಗೆ ವ್ಯವಹರಿಸಿ ಯುದ್ಧದಲ್ಲಿ ಅವನಿಗೆ ನಂಬಿಕೆ ಹುಟ್ಟಿಸ್ದ. ಯುದ್ಧದ ಮೇಲೆ ಅವನಿಗೆ ಜಿಗುಪ್ಸೆ ಬಂದು ಮಾಡಲ್ಲ ಅಂತ ಹೇಳಿದಾಗ ಯುದ್ಧದ ಮೇಲೆ ಒಂದು ನಂಬಿಕೆ ಕ್ರಿಯೇಟ್ ಮಾಡ್ದ. ಯುದ್ಧ ವ್ಯರ್ಥ ಎಂಬ ಅವನ ಮನಸ್ಸಿನಲ್ಲಿ ಅಪನಂಬಿಕೆಯನ್ನ ಹೋಗಲಾಡಿಸ್ದ. ಆ ಯುದ್ಧದ ಬಗ್ಗೆ ಇದ್ದಂತ ನೆಗೆಟಿವ್ ಥಾಟ್ಸ್ ನ ಕೃಷ್ಣ ತೆಗೆದು ಹಾಕ್ದ. ಅಂದ್ರೆ ನಂಬಿಕೆ ಹೆಂಗ್ ಕ್ರಿಯೇಟ್ ಆಗುತ್ತೆ, ಡೌಟ್ನ ತೆಗಿಬೇಕು, ಡೌಟ್ನ ಕ್ಲಿಯರ್ ಮಾಡಿದ್ರೆ ನಂಬಿಕೆ ಕ್ರಿಯೇಟ್ ಆಗುತ್ತೆ. ಯುದ್ಧವೆಂಬ ಬ್ರ್ಯಾಂಡ್ ನಲ್ಲಿ ಅರ್ಜುನನ ಮನಸ್ಸು ನಡೆಯುವಂತೆ ಮಾಡ್ದ. ಯುದ್ಧ ಅನ್ನೋ ಬ್ರ್ಯಾಂಡ್ಗೆ ಎಂಟ್ರಿ ಆಗೋ ತರ ಮಾಡ್ದ. ಅದಕ್ಕೆ ಉಪದೇಶ, ಆಮಿಷ, ಎಚ್ಚರಿಕೆ, ಮನವೊಲಿಕೆ, ಅನಿವಾರ್ಯತೆ, ಅವಶ್ಯಕತೆ, ಕರ್ತವ್ಯ, ಪ್ರಜ್ಞೆ ಎಲ್ಲವನ್ನೂ ನೆನಪು ಮಾಡ್ದ. ಮುಂದಿನ 100 ತಲೆಮಾರುಗಳಿಗೆ ನಿನ್ನನ್ನು ಜನರು ನೆನಪಿಟ್ಟುಕೊಳ್ಳುತ್ತಾರೆಂಬ ಪ್ರಸಿದ್ಧವಾದ ಸತ್ಯವಾದ ಆಸೆಯನ್ನು ಅವನಿಗೆ ಕಣ್ಮುಂದೆ ತೋರಿಸ್ದ. ನಂಬಿಕೆ ಹೇಗೆ ಕ್ರಿಯೇಟ್ ಮಾಡ್ದ, ಹಾಗೆ ನಾವು ನಮ್ಮ ಬದುಕಲ್ಲಿ ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಬೇಕು, ನಂಬಿಕೆ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ನಾವೇನೇನ್ ಮಾಡ್ಬೇಕು, ಈಗ
ಅವರಿಗೆ ನಾವು ಏನು ನಾನು ಬದಲಾಗ್ತಾ ಇದ್ದೀನಿ ಅನ್ನೋದನ್ನ ರೂಪುಗೊಳ್ಳೋದನ್ನ ಅವರು ನೋಡ್ತಾ ಹೋಗಬೇಕು. ನಾವು ಅವರಿಗೆ ಬದಲಾಗೋದು ಕಾಣಿಸ್ತಾ ಹೋಗಬೇಕು. ಅದು ನಿರಂತರವಾಗಿರಬೇಕು. ಆಗ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ 4 ಕುದುರೆಯಲ್ಲಿ 1 ಕುದುರೆ ಅದು ಹಠ ಕುದುರೆ. ಆ ಹಠ ಹೋಗಬೇಕು ಅಂದರೆ ನಂಬಿಕೆ ಕ್ರಿಯೇಟ್ ಆಗಬೇಕು. ಹಾಗೆ ನಮ್ಮಲ್ಲಿ ಜನಕ್ಕೆ ಇರುವಂತಹ ನೆಗೆಟಿವ್ ಥಾಟ್ಸ್ ಹೋಗಬೇಕು ಅಂದರೆ ನಾವು ನಂಬಿಕೆ ಸಂಪಾದನೆ ಮಾಡಬೇಕು. ಆ ನಂಬಿಕೆ ಹೇಗೆ ಸಂಪಾದನೆ ಮಾಡಬೇಕು? ಅವ್ರ ಒಳಗಡೆ ಇರೋ ಡೌಟ್ನ ಕ್ಲಿಯರ್ ಮಾಡಬೇಕು. ಅದನ್ನು ಹೆಂಗೆ ಕ್ಲಿಯರ್ ಮಾಡೋಕ್ಕಾಗತ್ತೆ? ನಿರಂತರವಾಗಿ ನಾವು ಬದಲಾಗ್ತಾ ಹೋಗಬೇಕು. ನಮ್ಮ ಬದಲಾವಣೆ ಅವರಿಗೆ ಕಣ್ಮುಂದೆ ಕಾಣಿಸ್ತಾ ಹೋಗಬೇಕು. ಅದು ಸುದೀರ್ಘವಾದ ಪಯಣವಾಗಿರಬೇಕು. ಆಗ ಮಾತ್ರ ನಮ್ಮ ಮಾತನ್ನ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಮೇಡಮ್ ಮಾತನ್ನ ಅವ್ರ ಮನೆಯವರೆಲ್ಲ ಕೇಳ್ತಾರಾ ಅಂದರೆ ಖಂಡಿತ ಮುಂಚೆ ಕೇಳ್ತಿರ್ಲಿಲ್ಲ. ಇವತ್ತು ಭಗವಂತನ ದಯೆಯಿಂದ ಇಡೀ ಮನೆ ನಾವು ಪರಸ್ಪರ ಅನ್ಯೋನ್ಯವಾಗಿರೋದಕ್ಕೆ ಕಾರಣನೇ ನಿರ್ಧಾರಗಳನ್ನು ಗೌರವಿಸ್ತಾರೆ. ಅವರ ನಿರ್ಧಾರವನ್ನು ನಾನು ಗೌರವಿಸ್ತೀನಿ, ನನ್ನ ನಿರ್ಧಾರವನ್ನು ಅವರು ಗೌರವಿಸ್ತಾರೆ. ಏನೇ ಕೆಲಸ ಮಾಡಬೇಕಾದ್ರೂ ಕೇಳ್ಕೊಂಡು ಮಾಡ್ತಾರೆ. ಯಾಕೆ ಅಂತ ಅಂದರೆ ನನ್ನ ಮೇಲೆ ಒಂದು ನಂಬಿಕೆ ಬಂದಿದೆ. ಅವಳೇನು ಚಿಕ್ಕ ಹುಡುಗಿ ಅಂತ ಅಂತಿದ್ದವರು ಅವಳಿಗೊಂದು ಮಾತು ಕೇಳೋಣ ಅಂತ ಹೇಳೋಂಗಾಗಿದೆ ಅಂದರೆ ಅದಕ್ಕೆ ಕಾರಣನೇ ಈ ಒಂದು ಜ್ಞಾನವನ್ನು ಅಳವಡಿಸ್ಕೊಂಡು ನಾವು ಟ್ರಾನ್ಸ್ಫಾರ್ಮ್ ಆದಂಥ ರೀತಿ. ಇದು ಎಲ್ಲರಿಗೂ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಹೇಳಿ, ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಯಾರ್ಯಾರು ನಂಬ್ತಾ ಇರಲಿಲ್ಲ, ಈಗ ನೀವು ನಂಬಿಕೆ ಸಂಪಾದನೆ ಮಾಡಿದ್ದೀರಾ, ಹೌದು ಅನ್ನೋದಾದರೆ ನಂಬಿಕೆ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂದರೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮ್ಯಾಮ್ ಅಂತ ಹಾಕಿ. ಸೊ ಏನು ಬರುತ್ತೆ ನಿಮ್ಮ ಮನಸ್ಸಿಗೆ ಅದನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ, ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.